ನಿಷೇಧ ಮಾಡಲಿಕ್ಕೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಏನು ಮಾಡೋದು ನೀವು? ಈಗ ನಿಷೇಧ ಮಾಡ್ತಾರೆ, ಓಕೆ, ಅದನ್ನು ಮಾಡಲಿಕ್ಕೆ ಅಂತ ಸಾಕಷ್ಟು ಸಂಘಟನೆ ಮಾಡಿದ್ವಿ. ಈಗ ಅವ್ರವ್ರು ಬೇರೆ MES ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಬರ್ತಾರೆ ಸ್ಟ್ರೈಕ್ ಮಾಡೋಕೆ. ಅದಕ್ಕಿನ್ನು ಯಾವ್ದು ಲೇಬಲ್ ಅವಶ್ಯಕತೆ ಇಲ್ಲ. ಮತ್ತು ಅದು ಅಧಿಕೃತವಾಗಿ ಎಲ್ಲಿದೆಯೋ ಅಂತ ನಮಗೂ ಗೊತ್ತಿಲ್ಲ. ಅದು ಯಾವ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಅದೇನು ಚಾಲ್ತಿಯಲ್ಲಿದೆ. MES ಅಂತ ಹೇಳ್ತೀವಿ, ಹಿಂದೆ ಯಾವಾಗ ಒಂದು ಸಾರಿ ರಿಜಿಸ್ಟ್ರೇಷನ್ ಆಗಿರ್ಬೋದು. ಅದು ಹಾಗೆ ಎಲ್ಲ ನಡ್ಲಿಕ್ಕೆ. ಮತ್ತೀಗ ಅದು ಇದ್ದಾಗ ಅದು ಹೆಂಗೆ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಬ್ಯಾನ್ ಮಾಡಿದ್ರೆ ಮತ್ತೆ ಬೇರೆ ಹೆಸರು ಮ್ಯಾಗ ಬರ್ಬೋದು. ಅದು ಪರಿಹಾರ ಅಲ್ಲ. ಆದಷ್ಟು ಸರ್ಕಾರಗಳು, ಜಿಲ್ಲಾಡಳಿತ ಅದ್ರ ಬಗ್ಗೆ ಆಗದಂಗೆ ಕಾರ್ಯಕ್ರಮ ಹಾಕಬೇಕು. ಸೊ ಈಗ ಹಿಂದಿದ್ದಂಥ 70 ವರ್ಷ ನಂತರ, 30 ವರ್ಷ ನಂತರ, 50 ವರ್ಷ ನಂತರ ಈಗ ನೋಡಿದ್ರೆ ಭಾಳ ವ್ಯತ್ಯಾಸ ಇದೆ. ಆವಾಗಿನ ಕನ್ನಡ ಮರಾಠಿ ಘರ್ಷಣೆಗೆ ಇವತ್ತಿಗೆ ಒಂದು 10% ಅಷ್ಟೇ ಇರ್ಬೋದು ನನ್ನ ಲೆಕ್ಕಲೆ ಹಿಂದೆ ನೋಡಿದಾಗ. ಸೊ ಅದಕ್ಕೆ ಸರ್ಕಾರಕ್ಕೆ ಹಲವಾರು ಕಾರ್ಯಕ್ರಮ, ಯೋಜನೆಗಳು ಹಾಕೋ ಮುಖಾಂತರ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಒಳ್ಳೆಯ ದಾರಿ. ಬರೋದ ಇದನ್ನು ಎಲ್ಲಿವರೆಗೆ ಹೋರಾಟ ಮಾಡೋರೆ? ಇದನ್ನು ಎಲ್ಲಿವರೆಗೆ ಮಾಡೋಕ್ಕಾಗ ಸಾಧ್ಯ ಇಲ್ಲ. ಈಗ ಗಡಿ ವಿವಾದ ಇದು ನಾವು ಆ ಕಡೆ ಹೋಗೋದು ಮುಗಿದೋದ ಅಧ್ಯಾಯ. ಇದು 30 ವರ್ಷದಿಂದ ಒಂದೇ ಮುಗಿದಿದೆ, ಹೊಸದೇನೆಲ್ಲ. ಇದು ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಅವರು ಮುಖ್ಯವಾಹಿನಿಗೆ ಬರಬೇಕು. ಇಲ್ಲ, ನಮ್ಮ ಕರ್ನಾಟಕದವ್ರಿಗೆ ಅಂದರೆ ಕೊಟ್ಟಿಲ್ಲ. ಅದು ಕನ್ಫ್ಯೂಸ್, ಆ ಥರ ಆರ್ಡ್ರ್ ಏನಿಲ್ಲ. ಅದು ಬೇರೆ ರೀತಿ ಇದೆ, ನಮ್ಮವ್ರಿಗಂತಿಲ್ಲ. ಅದು ಹಿಂದೆ ಮೆಡಿಕಲ್ ಕೂಡ ಕೊಡ್ತಾಯಿದ್ರು. ಅದು ಕೂಡ ನಮ್ಮವ್ರಿಗೆಲ್ಲ, ಅವ್ರಿಗೆ ಇಲ್ಲಿ ಮಾಡಿಸ್ಲಿಕ್ಕೆ ಅವಕಾಶ ಕೊಟ್ಟರು ಅಷ್ಟೇ. ಅವರು ಮಹಾರಾಷ್ಟ್ರ ಜನಕ್ಕೆ ಅಲ್ಲ, ಇಲ್ಲೇ ಮಾಡ್ತೀರಿ. ನಮ್ಮವ್ರಿಗೆ ಕೊಡ್ತಾ ಇಲ್ಲ, ನಮ್ಮವ್ರಿಗೆ ಇಲ್ಲಿ ಕೊಡ್ತಾರೆ. ಎಷ್ಟು ಜನ ಅದಾರ ಹಾಂ? ಅದು ನಮ್ಮ ಕಡೆ, ನಮ್ಮ ಸರ್ಕಾರ ಕಡೆ ಲೆಕ್ಕಿಲ್ಲಲ್ಲ. ಅದು ಅಂಕಿಅಂಶ ನಮ್ಮ ಕಡೆ ಸಿಗೋಲ್ಲ ನೋಡಿ. ನಾವೆಲ್ಲ ಸರ್ಕಾರ ಸ್ಕೀಮು ಅವ್ರಿಗೆ ಸಿಗ್ತಾವೆ. ಅವ್ರನ್ನೇನು ಹೊರತುಪಡಿಸಿ ಅಂತ ಹೇಳೋಕ್ಕಾಗಲ್ಲ. ಯಾರು ನಮ್ಮಲ್ಲಿದ್ದಾರೆ ಎಲ್ಲ ಭಾಷಿಕರು ಸಿಗ್ತೈತೆ. ಕೊಟ್ಟಿದ್ದೀವಿ ನಾವು. ಹೇಳಿ ಅವ್ರಿಗೆ ಮಂಡ್ಯನ ಬೆಂಗಳೂರಾಗ ಹೇಳಿದೆ, ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಸರ್ಕಾರದಿಂದ, ನಮ್ಮ ಹೊತ್ತಿಂದ. ಆದರೆ ಯಾರಿಗೆ ಡಿಸ್ಟರ್ಬ್ ಆಗಬಾರ್ದು. ಶಾಲಾ, ಕಾಲೇಜು, ಆಸ್ಪತ್ರೆ, ವ್ಯವಹಾರಕ್ಕೆ, ವಹಿವಾಟಕ್ಕೆ. ಯಾಕೆ ಪ್ರತಿಭಟನೆ ಮಾಡಲಿಕ್ಕೆ ಅವ್ರಿಗೆ ಹಕ್ಕಿದೆ. ಮಾಡುವಂಥದ್ದು ಸಾಕಷ್ಟು ಸಾರಿ ಮಾಡೋದು, ಇದೇನು ಹೊಸದಲ್ಲ. ಕನ್ನಡ ಸಂಘಟನೆಗಳು ಮಾಡಿದ್ದಾವೆ ಸಾಕಷ್ಟು ಸಾರಿ. ಮಾಡಲಿಕ್ಕೆ ನಮ್ಮದೇನು ಅಭ್ಯಂತರ ಏನಿಲ್ಲ. ಅಂದರೆ ಬೇರೆ ಅವ್ರಿಗಿದೆ ಇದರಲ್ಲಿ ತೊಂದರೆ ಆಗಬಾರ್ದು ಅನ್ನೋದು ನಾವು ಈಗಾಗಲೇ ಅಪೀಲ್ ಮಾಡಿದ್ವಿ. ಆ ರೀತಿ ಆದರೆ ಅಲ್ಲ, ನಿಷೇಧ ಮಾಡಲಿಕ್ಕೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಏನು ಮಾಡೋದು ನೀವು? ಈಗ ನಿಷೇಧ ಮಾಡ್ತಾರೆ, ಓಕೆ, ಅದನ್ನು ಮಾಡಲಿಕ್ಕೆ ಅಂತ ಸಾಕಷ್ಟು ಸಂಘಟನೆ ಮಾಡಿದ್ವಿ. ಈಗ ಅವ್ರವ್ರು ಬೇರೆ MES ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಬರ್ತಾರೆ ಸ್ಟ್ರೈಕ್ ಮಾಡೋಕೆ. ಅದಕ್ಕಿನ್ನು ಯಾವ್ದು ಲೇಬಲ್ ಅವಶ್ಯಕತೆ ಇಲ್ಲ. ಮತ್ತು ಅದು ಅಧಿಕೃತವಾಗಿ ಎಲ್ಲಿದೆಯೋ ಅಂತ ನಮಗೂ ಗೊತ್ತಿಲ್ಲ. ಅದು ಯಾವ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಅದೇನು ಚಾಲ್ತಿಯಲ್ಲಿದೆ. MES ಅಂತ ಹೇಳ್ತೀವಿ, ಹಿಂದೆ ಯಾವಾಗ ಒಂದು ಸಾರಿ ರಿಜಿಸ್ಟ್ರೇಷನ್ ಆಗಿರ್ಬೋದು. ಅದು ಹಾಗೆ ಎಲ್ಲ ನಡ್ಲಿಕ್ಕೆ. ಮತ್ತೀಗ ಅದು ಇದ್ದಾಗ ಅದು ಹೆಂಗೆ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಬ್ಯಾನ್ ಮಾಡಿದ್ರೆ ಮತ್ತೆ ಬೇರೆ ಹೆಸರು ಮ್ಯಾಗ ಬರ್ಬೋದು. ಅದು ಪರಿಹಾರ ಅಲ್ಲ. ಆದಷ್ಟು ಸರ್ಕಾರಗಳು, ಜಿಲ್ಲಾಡಳಿತ ಅದ್ರ ಬಗ್ಗೆ ಆಗದಂಗೆ ಕಾರ್ಯಕ್ರಮ ಹಾಕಬೇಕು. ಸೊ ಈಗ ಹಿಂದಿದ್ದಂಥ 70 ವರ್ಷ ನಂತರ, 30 ವರ್ಷ ನಂತರ, 50 ವರ್ಷ ನಂತರ ಈಗ ನೋಡಿದ್ರೆ ಭಾಳ ವ್ಯತ್ಯಾಸ ಇದೆ. ಆವಾಗಿನ ಕನ್ನಡ ಮರಾಠಿ ಘರ್ಷಣೆಗೆ ಇವತ್ತಿಗೆ ಒಂದು 10% ಅಷ್ಟೇ ಇರ್ಬೋದು ನನ್ನ ಲೆಕ್ಕಲೆ ಹಿಂದೆ ನೋಡಿದಾಗ. ಸೊ ಅದಕ್ಕೆ ಸರ್ಕಾರಕ್ಕೆ ಹಲವಾರು ಕಾರ್ಯಕ್ರಮ, ಯೋಜನೆಗಳು ಹಾಕೋ ಮುಖಾಂತರ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಒಳ್ಳೆಯ ದಾರಿ. ಬರೋದ ಇದನ್ನು ಎಲ್ಲಿವರೆಗೆ ಹೋರಾಟ ಮಾಡೋರೆ? ಇದನ್ನು ಎಲ್ಲಿವರೆಗೆ ಮಾಡೋಕ್ಕಾಗ ಸಾಧ್ಯ ಇಲ್ಲ. ಈಗ ಗಡಿ ವಿವಾದ ಇದು ನಾವು ಆ ಕಡೆ ಹೋಗೋದು ಮುಗಿದೋದ ಅಧ್ಯಾಯ. ಇದು 30 ವರ್ಷದಿಂದ ಒಂದೇ ಮುಗಿದಿದೆ, ಹೊಸದೇನೆಲ್ಲ. ಇದು ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಅವರು ಮುಖ್ಯವಾಹಿನಿಗೆ ಬರಬೇಕು. ನಾವೆಲ್ಲ ಸರ್ಕಾರ ಸ್ಕೀಮು ಅವ್ರಿಗೆ ಸಿಗ್ತಾವೆ. ಅವ್ರನ್ನೇನು ಹೊರತುಪಡಿಸಿ ಅಂತ ಹೇಳೋಕ್ಕಾಗಲ್ಲ. ಯಾರು ನಮ್ಮಲ್ಲಿದ್ದಾರೆ ಎಲ್ಲ ಭಾಷಿಕರು ಸಿಗ್ತೈತೆ. ನರೇಗಾದಾಗ ಹೆಚ್ಚು ಆಗೋದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ. ಅದು ಗಡಿ ಭಾಗದಲ್ಲಿ ಹೆಚ್ಚು ನರೇಗಾ ನಾವು ಹೈಯೆಸ್ಟು ಕಾಮಗಾರಿ ಕೊಡ್ತಾಯಿದ್ದೀವಿ. ಸರ್ಕಾರದ ಎಲ್ಲ ಲಾಭಗಳು ಎಲ್ಲರಿಗೂ ಸಿಗ್ತಾ ಇದೆ. ಸೊ ಅವ್ರೇನೋ 1% ಕೊಟ್ಟು ಆ ಥರ 100% ಲಾಭ ಪಡಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಡಿಸ್ಟರ್ಬೆನ್ಸ್ ಆದರೆ ಪರಿಹಾರ ಮಾಡ್ಲಿಕ್ಕೆ ಆಗೋಲ್ಲ. ಹೇಳ್ತಾರೆ, ಎಷ್ಟು ಜನ ಕೊಡೋರ್ರಿ,
ನಮ್ಮಲ್ಲೇ ಅಲ್ಲೇ ಕೊಡ್ಲಿಕ್ಕಾಗೋಲ್ಲ, ನಮ್ಮ ಸ್ಟೇಟ್ನಲ್ಲೇ ನಮ್ಗೆ ಕೊಡ್ಲಿಕ್ಕಾಗೋಲ್ಲ, ನಮ್ಮದೇ ಲೋಡ್ ಆಗಿದೆ. ಇನ್ನು ಬೆಳಗಾವಿಯವರಿಗೆ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆ ಆ ಸರ್ಕಾರ? ಅದು ಭಾಳ ಮುಖ್ಯವಾಗಿರುವಂಥ ವಿಷಯ ಅಲ್ಲ. ಇಲ್ಲಿಂದ ಅದನ್ನು ಉಪಯೋಗ ತಗೋತಾರೆ ಅಷ್ಟೇ ಹೊರತಾಗಿ ನಮ್ಮವ್ರಿಗೆ ಯಾರು ಕೊಡ್ತಾರೆ? ಇಲ್ಲಿ ಮರಾಠಿಗರು ಏನಾರು ಕೊಡ್ತಾರ ಅವ್ರ ಸ್ಪೆಷಲಾಗಿ ಎಷ್ಟು ಜನ ಕೊಟ್ಟಾರ? ಯಾಕಂದ್ರೆ ಜಿಲ್ಲಾಡಳಿತ ಸರ್ಕಾರ ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಅದೇ ಹೇಳಲ್ಲ 8% ಆಗೋದ್ರ ಅದ ಅಷ್ಟು ಜನ ಅಫಿಡೇಟ್ ಹಾಕ್ರೆ ಅದ್ರ ವಿರೋಧವಾಗಿ ಹಾಕಕ್ಕೆ ಎಷ್ಟು ಜನ ಅದಾರೆ? ಅದಾಗದ ಮಾತದು. ಈ ಗಡಿವಾದ ಮುಗಿದೋದ ಅಧ್ಯಾಯ. ಇನ್ನವ್ರಿಗೆ ಹೆಲ್ಪ್ ಮಾಡೋಂಗಿದ್ರೆ ಅವ್ರಿಗೇನು ಭಾಳ ಪ್ರೇಮ್ ಇದ್ರೆ ಮಾಡೋಕೆ ಈ ನಮ್ಮದು ಇದು ಹೋಗ್ತೈತೆ ಅನ್ನೋದು ಬಿಟ್ಟು ಕಾರ್ಯಕ್ರಮ ಬೇಕಾದ್ರೆ ಏನು ಎಲ್ಲರೂ ಕೊಡಲಿ, ಅವ್ರಿಗೆ ನಮ್ಮದೇ ತಕರಾರಿಲ್ಲ. ಅಲ್ಲ, ನಿಷೇಧ ಮಾಡಲಿಕ್ಕೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಏನು ಮಾಡೋರು ನೀವು? ಈಗ ನಿಷೇಧ ಮಾಡ್ತಾರೆ, ಓಕೆ, ಅದೇನು ಮಾಡಲಿಕ್ಕೆ ಅಂತ ಸಾಕಷ್ಟು ಸಂಘಟನೆ ಮಾಡಿದ್ವಿ. ಈಗ ಅವ್ರವ್ರು ಬೇರೆ MES ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಬರ್ತಾರೋ ಸ್ಟ್ರೈಕ್ ಮಾಡೋಕೆ. ಅದಕ್ಕೇನು ಯಾವ್ದು ಲೇಬಲ್ ಅವಶ್ಯಕತೆ ಇಲ್ಲ. ಮತ್ತು ಅದು ಅಧಿಕೃತವಾಗಿ ಎಲ್ಲಿದೆ ಅಂತ ನಮಗೂ ಗೊತ್ತಿಲ್ಲ. ಅದು ಯಾವ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಅದೇನು ಚಾಲ್ತಿಯಲ್ಲಿದೆ. MES ಅಂತ ಹೇಳ್ತೀವಿ, ಹಿಂದೆ ಯಾವಾಗ ಒಂದು ಸಾರಿ ರಿಜಿಸ್ಟ್ರೇಷನ್ ಆಗಿರ್ಬೋದು, ಅದು ಹಾಗೇ ಅಲ್ಲ ನಡ್ಲಿಕ್ಕೆ. ಮತ್ತೀಗ ಅದು ಇದ್ದಾಗ ಹೆಂಗೆ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಬ್ಯಾನ್ ಮಾಡಿದ್ರೆ ಮತ್ತೆ ಬೇರೆ ಹೆಸರು ಮ್ಯಾಗ ಬರ್ಬೋದು. ಅದು ಪರಿಹಾರ ಅಲ್ಲ. ಆದಷ್ಟು ಸರ್ಕಾರಗಳು, ಜಿಲ್ಲಾಡಳಿತ ಅದ್ರ ಬಗ್ಗೆ ಆಗದಂಗೆ ಕಾರ್ಯಕ್ರಮ ಹಾಕಬೇಕು. ಸೊ ಈಗ ಹಿಂದಿದ್ದಂಥ 70 ವರ್ಷ ನಂತರ, 30 ವರ್ಷ ನಂತರ, 50 ವರ್ಷ ನಂತರ ಈಗ ನೋಡಿದ್ರೆ ಭಾಳ ವ್ಯತ್ಯಾಸ ಇದೆ. ಆವಾಗಿನ ಕನ್ನಡ ಮರಾಠಿ ಘರ್ಷಣೆಗೆ ಇವತ್ತಿಗೆ ಒಂದು 10% ಅಷ್ಟೇ ಇರ್ಬೋದು ನನ್ನ ಲೆಕ್ಕಲೆ ಹಿಂದೆ ನೋಡಿದಾಗ. ಸೊ ಅದಕ್ಕೆ ಸರ್ಕಾರಕ್ಕೆ ಹಲವಾರು ಕಾರ್ಯಕ್ರಮ, ಯೋಜನೆಗಳು ಹಾಕೋ ಮುಖಾಂತರ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಒಳ್ಳೆಯ ದಾರಿ. ಬರೋದ ಇದನ್ನು ಎಲ್ಲಿವರೆಗೆ ಹೋರಾಟ ಮಾಡೋರೆ? ಇದನ್ನು ಎಲ್ಲಿವರೆಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಗಡಿ ವಿವಾದ ಇದು ನಾವು ಆ ಕಡೆ ಹೋಗೋದು ಮುಗಿದೋದ ಅಧ್ಯಾಯ. ಇದು 30 ವರ್ಷದಿಂದ ಒಂದೇ ಮುಗಿದಿದೆ, ಹೊಸದೇನಲ್ಲ. ಇದು ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಅವರು ಮುಖ್ಯವಾಹಿನಿಗೆ ಬರಬೇಕು. ಇಲ್ಲ, ನಮ್ಮ ಕರ್ನಾಟಕದವ್ರಿಗೆ ಕೊಟ್ಟಿಲ್ಲ, ಅದು ಕನ್ಫ್ಯೂಸ್ ಆ ಥರ ಆರ್ಡ್ರ್ ಏನಿಲ್ಲ, ಅದು ಬೇರೆ ರೀತಿ ಇದೆ. ನಮ್ಮವ್ರಿಗಂತಿಲ್ಲ. ಅದು ಹಿಂದೆ ಮೆಡಿಕಲ್ ಕೂಡ ಕೊಡ್ತಾಯಿದ್ರು, ಅದು ಕೂಡ ನಮ್ಮವ್ರಿಗೆಲ್ಲ ಅವ್ರಿಗೆ ಇಲ್ಲಿ ಮಾಡಿಸ್ಲಿಕ್ಕೆ ಅವಕಾಶ ಕೊಟ್ಟರು ಅಷ್ಟೇ. ಅವರು ಮಹಾರಾಷ್ಟ್ರ ಜನಕ್ಕೆ ಅಲ್ಲ, ಇಲ್ಲೇ ಮಾಡ್ತೀರಿ, ನಮ್ಮವ್ರಿಗೆ ಕೊಡ್ತಾ ಇಲ್ಲ, ನಮ್ಮವ್ರಿಗೆ ಇಲ್ಲಿ ಕೊಡ್ತಾರೆ. ಎಷ್ಟು ಜನ ಅದಾರ? ಅದು ನಮ್ಮ ಕಡೆ, ನಮ್ಮ ಸರ್ಕಾರ ಕಡೆ ಲೆಕ್ಕಿಲ್ಲ. ಅದು ಅಂಕಿಅಂಶ ನಮ್ಮ ಕಡೆ ಸಿಗೋಲ್ಲ ನೋಡಿ. ನಾವೆಲ್ಲ ಸರ್ಕಾರ ಸ್ಕೀಮು ಅವ್ರಿಗೆ ಸಿಗ್ತಾವೆ, ಅವ್ರನ್ನೇನು ಹೊರತುಪಡಿಸಿ ಅಂತ ಹೇಳೋಕ್ಕಾಗಲ್ಲ. ಯಾರು ನಮ್ಮಲ್ಲಿದ್ದಾರೆ ಎಲ್ಲ ಭಾಷಿಕರು ಸಿಗ್ತೈತೆ. ಕೊಟ್ಟಿದ್ದೀವಿ ನಾವು ಹೇಳಿ ಅವ್ರಿಗೆ. ಮಂಡ್ಯನ ಬೆಂಗಳೂರಾಗ ಹೇಳಿದೆ, ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಸರ್ಕಾರದಿಂದ, ನಮ್ಮ ಹೊತ್ತಿಂದ. ಆದರೆ ಯಾರಿಗೆ ಡಿಸ್ಟರ್ಬ್ ಆಗಬಾರ್ದು. ಶಾಲಾ, ಕಾಲೇಜು, ಆಸ್ಪತ್ರೆ, ವ್ಯವಹಾರಕ್ಕೆ, ವಹಿವಾಟಕ್ಕೆ. ಯಾಕೆ ಪ್ರತಿಭಟನೆ ಮಾಡಲಿಕ್ಕೆ ಅವ್ರಿಗೆ ಹಕ್ಕಿದೆ, ಮಾಡುವಂಥದ್ದು ಸಾಕಷ್ಟು ಸಾರಿ ಮಾಡೋದು. ಇದೇನು ಹೊಸದಲ್ಲ. ಕನ್ನಡ ಸಂಘಟನೆಗಳು ಮಾಡಿದ್ದಾವೆ ಸಾಕಷ್ಟು ಸಾರಿ, ಮಾಡಲಿಕ್ಕೆ ನಮ್ಮದೇನು ಅಭ್ಯಂತರ ಏನಿಲ್ಲ. ಆದರೆ ಬೇರೆಯವ್ರಿಗಿದೆ ಇದರಲ್ಲಿ ತೊಂದರೆ ಆಗಬಾರ್ದು ಅನ್ನೋದು ನಾವು ಈಗಾಗಲೇ ಅಪೀಲ್ ಮಾಡಿದ್ವಿ. ಆ ರೀತಿ ಆದರೆ ಅಲ್ಲ, ನಿಷೇಧ ಮಾಡಲಿಕ್ಕೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಏನು ಮಾಡೋರು ನೀವು? ಈಗ ನಿಷೇಧ ಮಾಡ್ತಾರೆ, ಓಕೆ, ಅದೇನು ಮಾಡಲಿಕ್ಕೆ ಅಂತ ಸಾಕಷ್ಟು ಸಂಘಟನೆ ಮಾಡಿದ್ವಿ. ಈಗ ಅವ್ರವ್ರು ಬೇರೆ MES ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಬರ್ತಾರೋ ಸ್ಟ್ರೈಕ್ ಮಾಡೋಕೆ. ಅದಕ್ಕೇನು ಯಾವ್ದು ಲೇಬಲ್ ಅವಶ್ಯಕತೆ ಇಲ್ಲ. ಮತ್ತು ಅದು ಅಧಿಕೃತವಾಗಿ ಎಲ್ಲಿದೆ ಅಂತ ನಮಗೂ ಗೊತ್ತಿಲ್ಲ. ಅದು ಯಾವ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಅದೇನು ಚಾಲ್ತಿಯಲ್ಲಿದೆ. MES ಅಂತ ಹೇಳ್ತೀವಿ, ಹಿಂದೆ ಯಾವಾಗ ಒಂದು ಸಾರಿ ರಿಜಿಸ್ಟ್ರೇಷನ್ ಆಗಿರ್ಬೋದು, ಅದು ಹಾಗೇ ಅಲ್ಲ ನಡ್ಲಿಕ್ಕೆ. ಮತ್ತೀಗ ಅದು ಇದ್ದಾಗ ಹೆಂಗೆ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಬ್ಯಾನ್ ಮಾಡಿದ್ರೆ ಮತ್ತೆ ಬೇರೆ ಹೆಸರು ಮ್ಯಾಗ ಬರ್ಬೋದು. ಅದು ಪರಿಹಾರ ಅಲ್ಲ. ಆದಷ್ಟು ಸರ್ಕಾರಗಳು, ಜಿಲ್ಲಾಡಳಿತ ಅದ್ರ ಬಗ್ಗೆ ಆಗದಂಗೆ ಕಾರ್ಯಕ್ರಮ ಹಾಕಬೇಕು. ಸೊ ಈಗ ಹಿಂದಿದ್ದಂಥ 70 ವರ್ಷ ನಂತರ, 30 ವರ್ಷ ನಂತರ, 50 ವರ್ಷ ನಂತರ ಈಗ ನೋಡಿದ್ರೆ ಭಾಳ ವ್ಯತ್ಯಾಸ ಇದೆ. ಆವಾಗಿನ ಕನ್ನಡ ಮರಾಠಿ ಘರ್ಷಣೆಗೆ ಇವತ್ತಿಗೆ ಒಂದು 10% ಅಷ್ಟೇ ಇರ್ಬೋದು ನನ್ನ ಲೆಕ್ಕಲೆ ಹಿಂದೆ ನೋಡಿದಾಗ. ಸೊ ಅದಕ್ಕೆ ಸರ್ಕಾರಕ್ಕೆ ಹಲವಾರು ಕಾರ್ಯಕ್ರಮ, ಯೋಜನೆಗಳು ಹಾಕೋ ಮುಖಾಂತರ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಒಳ್ಳೆಯ ದಾರಿ. ಬರೋದ ಇದನ್ನು ಎಲ್ಲಿವರೆಗೆ ಹೋರಾಟ ಮಾಡೋರೆ?
ಇದನ್ನು ಎಲ್ಲಿವರೆಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಗಡಿ ವಿವಾದ ಇದು ನಾವು ಆ ಕಡೆ ಹೋಗೋದು ಮುಗಿದು ಹೋದ ಅಧ್ಯಾಯ. ಇದು 30 ವರ್ಷದಿಂದ ಒಂದೇ ಮುಗಿದಿದೆ, ಹೊಸದೇನಲ್ಲ. ಇದು ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಅವರು ಮುಖ್ಯವಾಹಿನಿಗೆ ಬರಬೇಕು. ನಾವೆಲ್ಲ ಸರ್ಕಾರ ಸ್ಕೀಮು ಅವ್ರಿಗೆ ಸಿಗ್ತಾವೆ, ಅವ್ರನ್ನೇನು ಹೊರತುಪಡಿಸಿ ಅಂತ ಹೇಳೋಕ್ಕಾಗಲ್ಲ. ಯಾರು ನಮ್ಮಲ್ಲಿದ್ದಾರೆ ಎಲ್ಲ ಭಾಷಿಕರಿಗೆ ಸಿಗ್ತೈತೆ. ನರೇಗಾದಾಗ ಹೆಚ್ಚು ಆಗೋದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ, ಅದು ಗಡಿ ಭಾಗದಲ್ಲಿ ಹೆಚ್ಚು ನರೇಗಾ ನಾವು ಹೈಯೆಸ್ಟು ಕಾಮಗಾರಿ ಕೊಡ್ತಾಯಿದ್ದೀವಿ. ಸರ್ಕಾರದ ಎಲ್ಲ ಲಾಭಗಳು ಎಲ್ಲರಿಗೂ ಸಿಗ್ತಾ ಇದೆ. ಸೊ ಅವ್ರೇನೋ 1% ಕೊಟ್ಟು ಆ ಥರ 100% ಲಾಭ ಪಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಡಿಸ್ಟರ್ಬೆನ್ಸ್ ಆದರೆ ಪರಿಹಾರ ಮಾಡ್ಲಿಕ್ಕೆ ಆಗೋಲ್ಲ. ಹೇಳ್ತಾರೆ ಎಷ್ಟು ಜನ ಕೊಡೋರ್ರಿ, ನಮ್ಮಲ್ಲೇ ಅಲ್ಲೇ ಕೊಡ್ಲಿಕ್ಕೆ ಆಗೋಲ್ಲ. ನಮ್ಮ ಸ್ಟೇಟ್ನಲ್ಲೇ ನಮ್ಗೆ ಕೊಡ್ಲಿಕ್ಕೆ ಆಗೋಲ್ಲ, ನಮ್ಮದೇ ಲೋಡ್ ಆಗಿದೆ. ಇನ್ನು ಬೆಳಗಾವದವರಿಗೆ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆ ಆ ಸರ್ಕಾರ? ಅದು ಭಾಳ ಮುಖ್ಯವಾಗಿರುವಂಥ ಅಂಶ ಅಲ್ಲ. ಇಲ್ಲಿಂದ ಅದನ್ನು ಉಪಯೋಗ ತಗೋತಾರೆ ಅಷ್ಟೇ ಹೊರತಾಗಿ ನಮ್ಮವ್ರಿಗೆ ಯಾರು ಕೊಡ್ತಾರೆ, ಇಲ್ಲಿ ಮರಾಠಿಗರು ಏನಾರು ಕೊಡ್ತಾರ ಸ್ಪೆಷಲಾಗಿ ಎಷ್ಟು ಜನ ಕೊಟ್ಟಾರ? ಯಾಕಂದ್ರೆ ಜಿಲ್ಲಾಡಳಿತ ಸರ್ಕಾರ ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಅದೇ ಹೇಳಲ್ಲ 8% ಆಗೋದ್ರ ಅದ ಅಷ್ಟು ಜನ ಅಫಿಡೇಟ್ ಹಾಕ್ರೆ ಅದ್ರ ವಿರೋಧವಾಗಿ ಹಾಕಕ್ಕೆ ಎಷ್ಟು ಜನ ಅದಾರೆ? ಅದಾಗದ ಮಾತದು. ಈ ಗಡಿ ವಾದ ಮುಗಿದು ಹೋದ ಅಧ್ಯಾಯ. ಇನ್ನವ್ರಿಗೆ ಹೆಲ್ಪ್ ಮಾಡೋಂಗಿದ್ರೆ ಅವ್ರಿಗೇನೋ ಭಾಳ ಪ್ರೇಮ್ ಇದ್ರೆ ಮಾಡೋಕೆ ಈ ನಮ್ಮದು ಇದು ಹೋಗ್ತೈತೆ ಅನ್ನೋದು ಬಿಟ್ಟು ಕಾರ್ಯಕ್ರಮ ಬೇಕಾದ್ರೆ ಏನು ಎಲ್ಲರೂ ಕೊಡಲಿ, ಅವ್ರಿಗೆ ನಮ್ಮದೇ ತಕರಾರಿಲ್ಲ.